ಸುಖ ಸಂಸಾರಕ್ಕೆ ಹುಳಿ ಹಿಂಡಿದಂಥ ಪತಿಯ ಅನೈತಿಕ ಸಂಬಂಧ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮಡದಿಯನ್ನ ಸಾವಿನ ದಾರಿ ತೋರಿದ ಅನ್ನೋ ಪಾಪಿ ಪತಿ ಸದ್ಯ ಜೈಲು ಸೇರಿದ್ದಾನೆ. ಆದರೆ ಪತಿಯನ್ನ ಸೈನೈಡ್ನಿಂದ ಸಾಯಿಸಿದ್ದ ಅನ್ನೋ ಅನುಮಾನ ಹುಟ್ಟುತ್ತಾ ಇದೆ. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ದೇವವೃಂದ ಗ್ರಾಮದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ದರ್ಶನ್ ಪತ್ನಿ ಶ್ವೇತಾ ಸಾವು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಹೆಂಡತಿಯನ್ನ ಪತಿ ದರ್ಶನ್ ಹತ್ಯೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಪತ್ನಿ ಶ್ವೇತಾಳದ್ದು ಆತ್ಮಹತ್ಯೆ ಎಂದು ಬಿಂಬಿಸಲು ಆರೋಪಿ ಪತಿ ದರ್ಶನ್ ಪ್ಲಾನ್ ಮಾಡಿದ್ದು ತನಿಖೆಯಲ್ಲಿ ಬಯಲಾಗಿದೆ. ಗೃಹಿಣಿ ಶ್ವೇತಾ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಟ್ವಿಸ್ಟ್. ರಾಗಿ ಮುದ್ದೆಯಲ್ಲಿ ಸೈನೈಡ್ ಬೆರೆಸಿ ಕೊಂದನ ಪತಿ ದರ್ಶನ್. ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ದೇವವೃಂದದಲ್ಲಿ ನಡೆದ ಅದೊಂದು ಘಟನೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. 4 ದಿನಗಳ ಹಿಂದೆ ನಡೆದ ಅನುಮಾನಾಸ್ಪದ ಸಾವು ಪೊಲೀಸರಿಗೆ ದಂಗು ಬಡಿಸ್ತಾ ಇದೆ. ಬೆಂಗಳೂರಿನಿಂದ ದೇವವೃಂದಕ್ಕೆ ಬಂದಿದ್ರು. ಆದ್ರೆ ಈ ವೇಳೆ ಶ್ವೇತಾ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿ ಸಾವನ್ನಪ್ಪಿದ್ಲು ಅಂತ ನಂಬಿಸಲಾಗಿತ್ತು. ಆದ್ರೆ ಅದ್ಯಾಕೋ ಮಗಳ ಸಾವಿನ ಬಗ್ಗೆ ಸಂಶಯವೊಂದು ಪೋಷಕರಿಗೆ ಕಾಡಿತ್ತು. ಅದೇ ಸಂಶಯ ಈಗ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ರಾಗಿ ಮುದ್ದೆಯಲ್ಲಿ ಸೈನೈಡ್ ಬೆರೆಸಿ ಪತಿ ದರ್ಶನ್ ಕೊಂದನ ಅನ್ನೋ ಪ್ರಶ್ನೆಗಳು ಎದ್ದಿವೆ. ಪ್ಲಾನ್ ಉಲ್ಟಾ ಆಗುವ ಆತಂಕದಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಬಿಂಬಿಸಿದ್ದ ಹಂತಕ ಪತಿ ಶ್ವೇತಾ ಸಂಬಂಧಿಕರು ಬರುವ ಮುಂಚೆಯೇ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆಸಿದ್ದ. ಸಂಶಯದಿಂದ ದರ್ಶನ್ ವಿರುದ್ಧ ಶ್ವೇತಾ ಪೋಷಕರು ಕೊಲೆ ಪ್ರಕರಣವನ್ನ ದಾಖಲಿಸಿದ್ರು. ಅದರಂತೆ ಮರಣೋತ್ತರ ಪರೀಕ್ಷೆಯಲ್ಲಿ ಶ್ವೇತಾ ಸಾವಿಗೆ ಹೃದಯಾಘಾತ ಕಾರಣ ಅಲ್ಲ ಅಂತ ಗೊತ್ತಾಗಿದೆ. ಬೆಂಗಳೂರಿನ ಕೊಡಿಗೆಹಳ್ಳಿ ಬಳಿ ಟ್ರೂ ಮೆಡಿಕಲ್ಸ್ ಲ್ಯಾಬ್ ನಡೆಸ್ತಾ ಇದ್ದ ದರ್ಶನ್ಗೆ ಅದೇ ಟ್ರೂ ಮೆಡಿಕಲ್ಸ್ನಲ್ಲಿ ಕೆಲಸ ಮಾಡ್ತಿದ್ದವಳ ಜೊತೆ ಅನೈತಿಕ ಸಂಬಂಧ ಇತ್ತಂತೆ. ಈ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಹೆಂಡತಿಯನ್ನ ಮುಗಿಸಿದ್ದಾನೆ. ಇನ್ನು ಘಟನೆ ಸಂಬಂಧ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ ಅಮಟೆ ಪ್ರತಿಕ್ರಿಯೆ ನೀಡಿದ್ದಾರೆ. ದೂರು ಬಂದ ಹಿನ್ನೆಲೆ ಶವ ಸಂಸ್ಕಾರವನ್ನ ಪೊಲೀಸರು ತಡೆದ್ರು. ಈಗ ಸೈನೈಡ್ ತರಹ ಕಾಣ್ತಾ ಇದೆ. ಎಫ್ಎಸ್ಎಲ್ ವರದಿ ಬಂದ ನಂತರ ಇದು ಖಚಿತವಾಗಲಿದೆ. ತನಿಖೆಯಲ್ಲಿ ಅಶ್ವಿನಿ ಪಾತ್ರ ಏನು ಅನ್ನೋದು ಗೊತ್ತಾಗಲಿದೆ ಅಂತ ತಿಳಿಸಿದ್ರು. ಮೇಲ್ನೋಟಕ್ಕೆ ಪ್ರಿಲಿಮಿನರಿಯಾಗಿ ಇಲ್ಲಿವರೆಗೆ ಆಗಿರ್ತಕ್ಕಂಥ ತನಿಖೆಯಲ್ಲಿ ಕಂಡು ಬಂದಿರೋದು ಯಾವುದೋ ಒಂದು ಕೆಮಿಕಲ್ ಅನ್ನು ಅವರಿಗೆ ತಿನ್ನಿಸಿಬಿಟ್ಟು ಅವ್ರದ್ದು ಡೆತ್ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನೂ ಅದಕ್ಕೆ ನಾವು ದೃಢಪಡಿಸ್ಕೊಳ್ಬೇಕಾಗುತ್ತೆ. ಈಗ FSL ಎಕ್ಸ್ಪರ್ಟ್ ಡಾಕ್ಟರ್ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಮತ್ತು FSL ಟೀಮು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಹಾಗೆ ಅವ್ರದ್ದೇನು ಸ್ಯಾಂಪಲ್ಸ್ ಇದೆ ಅದೆಲ್ಲ ಸ್ಯಾಂಪಲ್ಸನ್ನು ನಾವು FSLಗೆ ಕಳಿಸಿಬಿಟ್ಟು FSLನಿಂದ ಅದನ್ನು ಒಪಿನಿಯನನ್ನು ತೆಗೆದುಕೊಂಡ್ಬಿಟ್ಟು ನಾವು ಮುಂದಿನ ತನಿಖೆಯನ್ನು ಕೈಗೊಳ್ತೇವೆ. ಒಟ್ಟಾರೆ ಅನೈತಿಕ ಸಂಬಂಧ ಸುಂದರ ಸಂಸಾರಕ್ಕೆ ಕೊಳ್ಳಿ ಇಟ್ಟಿದೆ. ಪರಸಂಗಕ್ಕಾಗಿ ಮನೆಯ ಮಹಾಲಕ್ಷ್ಮಿಯನ್ನೇ ನುಂಗಿದ ಭೂಪ ಈಗ ಕಾನೂನು ಬಲೆಯಲ್ಲಿ ಸಿಲುಕಿದ್ದಾನೆ. FSL ರಿಪೋರ್ಟ್ ಬಂದ ಬಳಿಕ ಸಾವಿನ ಸತ್ಯ ಏನು ಅನ್ನೋದು ಬಯಲಾಗಲಿದೆ. ಮಹಾರುದ್ರ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.